ಒಂದು ಆರೋಪ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹಾರಾಡ್ತು. ಬಹುಶಃ ನಾನು ಏನು ಮಾತಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗಿರುತ್ತೆ. ಅವು ಪ್ರಿಪ್ರೇಷನ್ ನಡೆ ಮುಂದೆ ಒಂದು ಕಡೆ ಹಿಂಗೆ ನೀರು ನಿಂತಿದ್ದು ಅದೆಲ್ಲ ನಾನೇ ನೋಡಿದ್ದೆ ಫಸ್ಟ್. ಅದಾಗಿ ಕೆಲವು ದಿನಗಳಾದಮೇಲೆ ಇಲ್ಲ ಅದು ಜಸ್ಟ್ ಮೇಲ್ಗಡೆ ಕನ್ಸ್ಟ್ರಕ್ಷನ್ ಏನೋ ನಡೀತಾ ಇತ್ತು ಆ ಥರದ್ದು ಏನೋ ಅಂತ ಏನೋ ಹೇಳಿದ್ರು. ಅದು ಓಪನ್ ಇದ್ದಿದ್ದು ಸಲ ಮಳೆ ಬಂತಂದ್ರೆ ಅಲ್ಲಿಂದ ನೀರು ಬರ್ತಾವ ಅಂತ ಅಷ್ಟೇ ಇತ್ತು. ಬಟ್ ಹಿಂಗೆ ಸೋರ್ತಂದ್ರೆ ಹಿಂಗೆ ಛತ್ತಿಗೆ ತೂತ್ ಬಿದ್ದು ಆ ಥರದ್ದೆಲ್ಲ ಏನೋ ಆ ಥರ ಎಲ್ಲೂ ಏನು ಇಲ್ಲ. ಸರ್, ತಾವು ಟೆಂಪಲ್ ಆರ್ಕಿಟೆಕ್ಚರು ಎಲ್ಲ ವಿಸ್ತೃತವಾಗೆಲ್ಲ ಹೇಳ್ತಾ ಇದ್ರಿ. ಈ ಡಾಕ್ಯುಮೆಂಟೇಷನ್ ಆಗತ್ತೆ ಯಾವುದೇ ಒಂದು ಟೆಂಪಲ್ ಆ್ಯಂಡ್ ರಾಮ ಮಂದಿರ ಅಂತಂದ ತಕ್ಷಣ ನಮ್ಮೆಲ್ಲರ ಪ್ರೈಡ್ ಕೂಡ ಮೈನ್ಯೂಟ್ ಟು ಮೈನ್ಯೂಟ್ ಡೀಟೇಲ್ಸ್ಗಳು ಬೇಕಾಗತ್ತೆ. ಯಾಕೆಂದರೆ ಏನು ಆರೋಪಗಳಿತ್ತು ಏನು ಎತ್ತ ಅವೆಲ್ಲ ಸ್ವಲ್ಪ ಕಾಂಟ್ರವರ್ಷಿಯಲ್ ಕೂಡ ಇದೆ. ಸೊ ಡಾಕ್ಯುಮೆಂಟೇಷನ್ ಪ್ರಾಸೆಸ್ನಲ್ಲಿ ಏನೆಲ್ಲ ಸಿಕ್ತು ಏನೆಲ್ಲ ಆಯಿತು ಅಂತನೋ ರೀತಿಯಲ್ಲಿ ಅಲ್ಲಿ ನಾ ಸ್ಟಾರ್ಟಿಂಗ್ ಯಾವಾಗ ಹೋಗಿದೆ ಅವಾಗ ಇನ್ನ ಐಕೋನೋಗ್ರಫಿ ಪೋರ್ಷನ್ ಸ್ಟಾರ್ಟ್ ಆಗಿದ್ದಿಲ್ಲ. ಎಕ್ಸಾಕ್ಟ್ಲಿ. ಆಮೇಲೆ ಪ್ಲಾನಿಂಗ್ ಪೋರ್ಷನ್ನಾಗ ಯಾವ ಟೈಮ್ನಲ್ಲಿ ಹೋದ್ರಿ, ತಾವು ಯಾವ ಇಸ್ವಿನಲ್ಲಿ ಹೋದ್ರಿ? ನಾ ಅದೇ 2021 ಹೋಗಿದೆ. ಓಕೆ. ಅವಾಗ ಇನ್ನ ಅಂದ್ರೆ ಅವಾಗ ಇನ್ನ ಜಾಯ್ನ್ ಆಗಿದೆ. ಸೊ ಡೈರೆಕ್ಟ್ ನಮಗೆ ಸೈಟ್ ಮೇಲೆ ಬಿಡ್ತಿದ್ದಿಲ್ಲ. ಹೊಸವ್ರು ಯಾರೋ ಒಬ್ರು ಬರೋಣ ಅಲ್ಲೂ ನಮಗೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗ್ತಿತ್ತು. ಹೊಸವ್ರೊಬ್ರು ಯಾರು ಬಂದು ನಿಂದ್ರದು, ಏನು ಕೆಲಸ ಮಾಡಲಾರ್ದೆ ಸ್ವಿಮ್ಮಿಂಗ್ ಎಲ್ಲೋ ಒಂದು ಕಡೆ ನೋಡ್ಕೋತ ನಿಂದ್ರದು, ಇದೆಲ್ಲ ಪ್ರಾಬ್ಲಮ್ ಆಗ್ತಿತ್ತು ಅಲ್ಲಿ. ಸೊ ನಾ ಡಿಸ್ಕಸ್ ಮಾಡ್ತಿದ್ದೆ ಐಕೋನೋಗ್ರಫಿ ಸ್ಟಾರ್ಟ್ ಆಗೋವರೆಗೂ ನಾ ಏನು ಮಾಡ್ಬೇಕಂತ. ಅವಾಗ ಟಾಟಾದಾಗ ಒಬ್ಬರು ಕನ್ಸರ್ವೇಷನ್ ಆರ್ಕಿಟೆಕ್ಟ್ ಇದ್ದಾರೆ. ಅವ್ರು ನನಗೆ ಏನು ಹೇಳಿದರು ಅಂದರೆ, ನೀ ಇದ್ರದ್ದು ಡಾಕ್ಯುಮೆಂಟೇಷನ್ ಕೆಲಸ ಸ್ಟಾರ್ಟ್ ಮಾಡು, ಒಂದು ರೆಕಾರ್ಡ್ಸ್ನೂ ಆಗ್ತದೆ, ಆಮೇಲೆ ನಿನಗೂ ಒಂದು ಸ್ಟಡಿ ಆಗ್ತದೆ. ಎಕ್ಸಾಕ್ಟ್ಲಿ. ಇನ್ನ ಅಂದರೆ ಟೆಂಪಲ್ ಆರ್ಕಿಟೆಕ್ಚರ್ನಾಗ ನಾ ಅದು ಸ್ಟಡಿ ಅಂತ ಮಾಡಿಲ್ಲ ಎಲ್ಲೂ. ನಾ ಡೈರೆಕ್ಟ್ BR ಬ್ಯಾಚುಲರ್ ಇನ್ ಆರ್ಕಿಟೆಕ್ಚರ್ ಆಗ ನಾ ಅಲ್ಲಿ ಹೋಗಿದ್ದೆ. ಥೀಸಿಸ್ ಅಂದರೆ ಟೆಂಪಲ್ ಬಗ್ಗೆ ಗೂಗಲ್ನಾಗ ಓದಿದೆ. ಯಾರು ಹಿಂಗೆ ಟೀಚರ್ ಕಡೆಯಿಂದ ಕಲಿತು ವರ್ಕ್ ಮಾಡಿ ಆ ಥರ ಮಾಡಿದ್ದಿಲ್ಲ. ಓಕೆ. ಫಸ್ಟ್ ಟೆಂಪಲ್ ಎಕ್ಸ್ಪೀರಿಯನ್ಸ್ ಇದು ನನ್ನ ಕನ್ಸ್ಟ್ರಕ್ಷನ್. ಇದು ಯಾವುದನ್ನ ಮನಸ್ಸಿನಲ್ಲಿ ಅನ್ಕೊಂಡಿದ್ರು ಅದಕ್ಕೆ ಹಾಕಿದ್ದು ಅದೇ ಕೆಲಸ ಸಿಕ್ತು. ಅಲ್ಲಿ ಅವರು ನನಗೆ ಸರ್ ಡಾಕ್ಯುಮೆಂಟೇಶನ್ ಮೆಜರ್ಮೆಂಟ್ಸ್ ತೊಗೊಳ್ಳೋದು ಅದು ಎಲ್ಲ ಅವ್ರು ನನಗೆ ಕಲಿಸ್ತಿದ್ರು. ಕನ್ಸರ್ವೇಷನ್ ಆರ್ಕಿಟೆಕ್ಟ್ ಅವರು ಟಾಟಾದಾಗಿದ್ದಾರೆ ಅವ್ರು ನನಗೆ ಅದು ಕಲಿಸ್ತಿದ್ರು. ಸೊ ಅವರು ಹೆಂಗೆ ಹೇಳ್ತಿದ್ರು ಹಾಗೆ ಅದರದ್ದು ಡ್ರಾಯಿಂಗ್ಸ್ ಮಾಡೋದು, ಅದ್ರ ಮೆಜರ್ಮೆಂಟ್ಸ್ ತೊಗೊಳೋದು, ಅದು ಎಷ್ಟಿರ್ತದೆ ಅದು ಎಲ್ಲ ಮಾಡೋದು. ಆಮೇಲೆ ಕೆಲವು ಸೋಂಪುರ ಆರ್ಕಿಟೆಕ್ಟ್ಸ್ ಕಡೆಯಿಂದ ಕಾಂಟ್ರಾಕ್ಟರ್ಸ್ ಇದ್ರೆ ಅಲ್ಲಿ ಕೆಲಸ ಸೈಟ್ ಮೇಲೆ ಕರೆಕ್ಟ್ ನಡಿಲತ್ತಿಲ್ಲ ಅಂತ ನೋಡ್ಲಿಕ್ಕೆ ಅದೆಲ್ಲ ಅವ್ರಿಗೂ ಕೇಳ್ತಿದೆ. ಅವರು ಇನಿಷಿಯಲಿ ನನಗಷ್ಟು ಅಂದ್ರೆ ಹೊಸವ ಯಾರೋ ಬಂದು ಏನೋ ಕೇಳತ್ತಾನ ಒಂದು ಹೇಳ್ತಿದ್ದಿಲ್ಲ ಅಷ್ಟೇ. ಅವಾಗ ಒಂದು ದಿವ್ಸ ಹಿಂಗೆ ಗೋಪಾಲ್ಜಿ ಅವ್ರಿಗೆ ಹೇಳಿದೆ, ನಾ ಹಿಂಗೆ ಆಗ್ಲಿರ್ತದ ಸ್ವಲ್ಪ ಸೋಂಪುರದವ್ರಿಗೆ ಹೇಳಿದ್ರೆ ಅಂದ್ರೆ ನಂಗೆ ಹೆಲ್ಪ್ ಆಗೋದು. ಅವರು ನೆಕ್ಸ್ಟ್ ಡೇ ಸೈಟ್ ಮೇಲೆ ಬಂದು ಹೇಳಿದ್ರಿ, ಹಿಂಗೆ ನಮ್ಮ ಹುಡುಗ ಅದ, ಇವನು ಏನಾರ ಡೌಟ್ಸ್ ಇದ್ದರೆ ಹೇಳ್ರಿ, ಮುಂದೆ ಇಂಟ್ರೆಸ್ಟ್ ಅದ ನಿಂಗೆ ಟೆಂಪಲ್ ಆರ್ಕಿಟೆಕ್ಚರ್ನ. ಮತ್ತು ಅವಾಗ್ಲಿಂತ ಎಲ್ಲರೂ ಕ್ಲೋಸ್ ಆದ್ರೆ ಸೋಂಪುರ ಕಾಂಟ್ರಾಕ್ಟರ್ಸ್ ಎಲ್ಲರೂ ನಂಗೆ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಏನೇ ಕೇಳಿದ್ರು ಅಷ್ಟೇ ಪೇಷನ್ಸ್ಲಿಂತ ಹೇಳ್ತಿದ್ರು. ನೀವು ಇನ್ಪುಟ್ಸ್ನು ತೊಗೊಳ್ತಾ ಇದ್ದೀರಾ? ನಾ ಏನ್ರಿ ಹೊಸ ಯಾವುದೋ ಒಂದು ಗ್ರಂಥದಾಗಿಂದ ಯಾವುದೋ ಒಂದು ಸ್ತಂಭ ಓದಿ ಇದು ಕಂಪೇರ್ ಮಾಡಿ ಏನೋ ಒಂದು ಮಾಡ್ಬೋದೇನೋ ಅದು ಇದು ಎಲ್ಲ ಕೇಳ್ತಿದ್ರು, ಸಾಕಷ್ಟು ಕೇಳ್ತಿದ್ರು. ಅದಕ್ಕೆಲ್ಲದಕ್ಕೂ ಅವರು ಕರೆಕ್ಟ್ ಆನ್ಸರ್ ಕೊಡ್ತಿದ್ರು. ಇದು ಹಿಂಗೆ ಯಾಕೆ ಮಾಡೀವಿ, ಇದೇ ಯಾಕೆ ಮಾಡೀವಿ, ಈ ದೇವಸ್ಥಾನದಾಗ ಇದೇ ಶೈಲಿ ಅದಕ್ಕೆ ಪಿಲ್ಲರ್ ಬಂತು, ಅದಕ್ಕೆಲ್ಲ ಅವರು ಇದು ಕೊಡ್ತಿದ್ರು, ನಾ ಕ್ಲಾರಿಫಿಕೇಶನ್ ಕೊಡ್ತಿದ್ರು. ಈಗ ನನ್ನ ಬೇಸಿಕ್ ನಾಲೆಡ್ಜ್, ನಾವು ನಿಮ್ಮಷ್ಟು ಎಕ್ಸ್ಪರ್ಟ್ ಅಲ್ಲ, ಈ ತಂತ್ರಸಾಧರದ ರೀತಿಯಲ್ಲಿ ಕೂಡ ನಾವು ನಿರ್ಮಾಣ ಮಾಡ್ತೀವಿ. ಅದು ಟೆಂಪಲ್ ಆಗಿರ್ಬೋದು, ಟೆಂಪಲ್ ಆರ್ಕಿಟೆಕ್ಚರ್, ಅದನ್ನು ಕೂಡ ಇಲ್ಲಿ ಅಳವಡಿಸಲಾಗಿತ್ತಾ? ಇದು ತಂತ್ರಸಾರದಾಗಿಂದು ಓದೇ ಇವ್ರು ಮಾಡ್ಯಾರ ಅಂತ ಹೇಳಿ ಬರಂಗಿಲ್ಲ. ಓಕೆ. ಬಟ್ ತಂತ್ರಸಾರದಾಗಿಂದ ಸಾಕಷ್ಟು ಸಿಮಿಲಾರಿಟೀಸ್ ಅಲ್ಲ ಅವ. ಯಾಕಂದ್ರೆ ಈಗ ಟೆಂಪಲ್ ಅಂದ್ರೆ ಒಂದು ಎನರ್ಜಿ ಕ್ಷೇತ್ರ ಇಲ್ಲ, ಅಬ್ಸರ್ವ್ ಮಾಡೋ ಒಂದು ರೇಷಿಯೋ ಇರ್ತದೆ. ಹೌದು. ಈಗ ಅದಕ್ಕೆ ಏನ್ ಕಾರ್ನರ್ಸ್ ಬರ್ತಾವ, ಸರ್ಕ್ಯುಲರ್ ಶೇಪ್, ಇದು ಎಲ್ಲ ಒಂದು ಎನರ್ಜಿ ಅಬ್ಸರ್ವ್ ಕಾಸ್ಮೋಸ್ಲಿಂತ ಅದು ಎನರ್ಜಿ ಅಬ್ಸರ್ವ್ ಮಾಡೋ ಒಂದು ರೇಷಿಯೋ, ಆ ಡಿಸೈನ್ ನಾಗ ಅದು ಟೆಂಪಲ್ ಕನ್ಸೆಪ್ಟ್. ಸೊ ಇವ್ರ ತಂತ್ರಸಾರದಾಗಿನೂ ಅದೇ ಒಂದು ಐಡಿಯಾ, ಇದು ಏಮ್ ಇಟ್ಕೊಂಡೇ ಬರ್ದಿರ್ತಾರ. ಆಮೇಲೆ ಆ ಕಡೆ ಯಾವ ಗ್ರಂಥಗಳವ ಅವ್ರನ್ನೂ ಅದೇ ಮಾಡಿರ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಸಿಮಿಲಾರಿಟೀಸ್ ಅವ ಎರಡರೊಳಗೂ. ಬಟ್ ಅವ್ರು ಇದು ಓದಿ ಮಾಡ್ಯಾರ ಅಂತ ಹೇಳಿ ಬರಲ್ಲ. ಅವ್ರದೇ ನಾರ್ತ್ ತಂತ್ರಸಾರ ಇಟ್ಕೊಂಡು ಸಾಮ್ಯತೆಗಳು ಇದಾವೆ ಎರಡರೊಳಗೂ. ಈಗ ಅದು ಗಜ ಬೆನ್ನಿನ ಶೇಪ್ನಾಗೆ ಗರ್ಭಗೃಹ ಇರೋದು ಎಲ್ಲಕ್ಕಿಂತ ಶ್ರೇಷ್ಠವಾದ ಗರ್ಭಗುಡಿ ಅಂತ ಹೇಳ್ತಾರೆ. ಅದು ಅಲ್ಲಿ ಸೇಮ್ ಹಂಗೆ ಅದ. ತಂತ್ರಸಾರದಾಗ್ನು ಹಂಗೆ ಬರೀತಾರ, ಅಲ್ಲೂ ಹಂಗೆ ಅದ ರಾಮ ಮಂದಿರದಾಗ. ಬಟ್ ಅವ್ರು ಇದು ಓದ್ ಮಾಡಿರಲ್ಲ, ಅವ್ರದ್ದು ಗ್ರಂಥಗಳು ಯಾವ ಅವು ಓದ್ ಮಾಡಿರ್ತಾರೆ. ಈ ವಾಕ್ ಥ್ರೂ ಸಾಮಾನ್ಯ ಮಾಡ್ತಾರೆ, ವಾಕ್ ಥ್ರೂ ವಿಡಿಯೋಗಳು ಇರುತ್ತಲ್ಲ,
ಅದ್ರ ಹಿಂದೆ ಕೆಲಸ ಅದ್ರ ಬಗ್ಗೆ ಹೇಳಿ. ಅದು ಅವರು ಆಶೀಶ್ ಸೋಂಪುರ ಅನ್ನೋರು ಏನು ಆರ್ಕಿಟೆಕ್ಟ್ ಇದಾರಲ್ಲ ಅವ್ರ ಕಡೆಯಿಂದ ಅದೆಲ್ಲ ಆಗಿತ್ತು. ವಾಕ್ ಥ್ರೂ ಅದೆಲ್ಲ ಅವರು ಪರ್ಸನಲ್ ಒಬ್ರಿಗೆ ಕಾಂಟ್ರಾಕ್ಟ್ ಕೊಟ್ಟು ಅದೆಲ್ಲ ವಾಕ್ ಥ್ರೂ ಮಾಡಿಸಿದ್ರು. ಸೊ ನೀವು ಅದ್ರದ್ದು ಪಿಲ್ಲರ್ಸು ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ಹಾಂ, ಎಷ್ಟು ಪಾಲು ಹೆಮ್ಮೆ ಅನ್ಸುತ್ತೆ ಇವಾಗ ಅದನ್ನ ನೋಡಿದಾಗೆಲ್ಲ. ಆಮೇಲೆ ಇನ್ನೂ ಸಾಕಷ್ಟು ವರ್ಕ್ ಬಾಕಿ ಇದೆ ಅಂತ ಅನ್ಸುತ್ತೆ. ನೀವು ಇವಾಗ ವಾಪಸ್ ನಮ್ಮ ಕರ್ನಾಟಕಕ್ಕೆ ಬಂದಿದ್ದೀರಿ, ಇನ್ನು ಏನೆಲ್ಲ ಕೆಲಸಗಳು ನಡೆಯೋದು ಬಾಕಿ ಇದೆ, ನಿಮ್ಮ ಪಾತ್ರ ಇನ್ನೂ ಎಷ್ಟು ಮಟ್ಟದಲ್ಲಿ ಇರುತ್ತೆ, ಹೆಂಗೆ ಅನ್ಕತೆ? ನಾ ವಾಪಸ್ ಬಂದ್ಮೇಲೆ ನಂತರ ಏನು ಇದಿಲ್ಲ. ಅಲ್ಲಿ ಸಪ್ತಮಂಡಪ ಅಂತ ಒಂದು ಒಂದು ಮಂಟಪಗಳು, ಒಂದು 7 ಮಂಟಪಗಳು ಕೆಲಸ ನಡೆದ. ಅದು ನಂತರ ನಂಗೆ ರೀಸೆಂಟ್ ಫೋಟೋಸ್ ಬಂದಿದ್ಮೇಲೆ ಹೇಳ್ತಾ ಇದ್ದೀನಿ. ಫೆಬ್ರವರಿ ಆದ್ಮೇಲೆ ನಾ ನೋಡಿಲ್ಲ ಅಲ್ಲಿಗೆ ಹೋಗಿ. ಸೊ ಆ ಸಪ್ತಮಂಟಪದ ಕೆಲಸ ನಡೆದ. ಆಮೇಲೆ ಅಲ್ಲಿ ಕುಬೇರ್ ಅಂತ ಒಂದು ಜಾಗ ಅದ ಅಲ್ಲಿ. ಅಲ್ಲಿ ಕುಬೇರ್ ಮೆಡಿಟೇಷನ್ ಮಾಡಿದ ಜಾಗ ಅಂತಾರೆ. ಅಲ್ಲೊಂದು ಈಶ್ವರ್ಲಿಂಗನೂ ಅದ ಅಲ್ಲಿ. ಆದ್ರೆ ಪುರಾತನದಲ್ಲೇ ಇದ್ದಂತಹ ಜಾಗನ ಶಿವಲಿಂಗ ಇದ್ದ ಪುರಾತನದಿಂದಲೇ ಬಂದಿದೆ. ಏನ್ ಖಾಲಿ ಜಾಗದಲ್ಲಿ ಏನೋ ನಿರ್ಮಾಣ ಮಾಡ್ತಾರೆ? ಇಲ್ಲ, ಹೊಸದಿಲ್ಲ, ಮೊದಲಿಂತಾನೆ ಇತ್ತು. ಅದು ಮುಚ್ಚೋಗಿತ್ತೆಲ್ಲ. ಆಮೇಲೆ ಲೇಟರ್ ಟೈಮ್ನಾಗ ಅದು ಎಲ್ಲ ಇದು ಆಗಿ ಅದೆಲ್ಲ ದೇವಸ್ಥಾನ ಚಲೋ ಇತ್ತು. ಅದು ಗುಡಿ ಮೊದಲು ಅದೆಲ್ಲ ಬಿದ್ದಿದ್ ನಾವು ನೋಡ್ದ ಬಿದ್ದಿತ್ತು. ಅದು ಎಷ್ಟು ಒಂದು 67-68 ಎಕರೆ? 68 ಎಕರೆ ಗೌರ್ಮೆಂಟ್ ಕಡೆಯಿಂದ ಬಂದಿದ್ದು. ಅಂದ್ರೆ ಗೂಗಲ್ನಾಗ ಆ ತರ ರೆಕಾರ್ಡ್ಸ್ 67.7 ಎಕರ್ಸ್ ಗೌರ್ಮೆಂಟ್ ಕಡೆಯಿಂದ. ಆಮೇಲೆ ಟ್ರಸ್ಟ್ದವ್ರದ್ದು ಎಲ್ಲ ಎಫರ್ಟ್ಸ್ಲಿಂತ ಫೆಬ್ರವರಿ ತನಕ ನಾ ಅಲ್ಲಿದ್ದಾಗ 108 ಎಕರ್ಸ್ ಇತ್ತು. 108 ಎಕರ್ಸ್ ಇತ್ತು. ಓಕೆ. ನಾನು ಅಯೋಧ್ಯಕ್ಕೆ ಹೋದಾಗ ಒಂದು ಭಾಗದಲ್ಲಿ ಇನ್ನೂ ಹಳೆ ಇಮಾರತ್ಗಳ ಥರ ಕೆಲವೊಂದು ಇನ್ನೂ ಇದೆ ಸ್ಟ್ರಕ್ಚರ್ಗಳು. ಅವೆಲ್ಲ ಇನ್ನೂ ಹೋಗ್ಬೇಕಾಗಿದೆಯಾ ಅಥವಾ ಅವು ಹಾಗೆ ಇರ್ತಾವ? ಅದು ಹೆಂಗೆ ಏನು ಕತೆ? ಯಾಕಂದರೆ ಮೇನ್ ಟೆಂಪಲಿಂದ ಸ್ವಲ್ಪ ದೂರ, ಬಟ್ ಏಕರ್ಸ್ ಅಂತ ಏನೋ ರೀತಿಯಲ್ಲಿ ನೋಡಿದಾಗ ಅದೇ ಪ್ರಾಂಗಣದಲ್ಲಿ ಇದೆ ಅಂತ ಅನ್ನೋ ರೀತಿ ನಾನು ಅದು ಹಳೇದೇನು ಸ್ಟ್ರಕ್ಚರ್ಸ್ ಅವು ಎಲ್ಲ ಬೆಳೆಸ್ತಾರೆ. ಅಂದ್ರೆ ಗ್ರಾಜುವಲಿ ಆ ಕಡೆ ಯಾವಾಗ ಡೆವಲಪ್ಮೆಂಟ್ ಆ ಕಡೆ ಹೋಗ್ತದೆ ಅವಾಗ ಅದು ಬೆಳೆಸ್ತಾರೆ. ಯಾಕಂದ್ರೆ ಅದು ಬೆಳೆಸ್ಬೇಕಂದ್ರೆ ದೊಡ್ಡ ವೆಹಿಕಲ್ಸ್ ಹೋಗ್ಬೇಕು. ದೊಡ್ಡ ವೆಹಿಕಲ್ ಹೋಯ್ತಂದ್ರೆ ಮತ್ತೆ ಬರ್ಲಿಕ್ಕೆ 2-3 ಅವರ್ಸ್ ಬೇಕದು ವಾಪಸ್. ಅಂದ್ರೆ ಹಿಂಗ್ ಪ್ಲೇನ್ ಲ್ಯಾಂಡ್ ಇಲ್ಲ ಎಲ್ಲೂ. ಹಿಂಗ್ ಬಹಳಷ್ಟು ಹಿಂಗ್ ಕೆಳಗ ಮೇಲೆ ಅದ ಜಾಗ ಬರ್ಬೇಕಂದ್ರೆ ಮತ್ತೆ 2-3 ಅವರ್ಸ್ ಬೇಕು. ಲಂಚ್ ಟೈಮ್ ಆಗುತ್ತೆ. ಒಟ್ ಏನೋ ಒಂದ್ ಹಿಂಗ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸ್ಫೋಟಕಗಳನ್ನು ಉಪಯೋಗಿಸಿದಾರ? ಇಲ್ಲ, ಅಲ್ಲಿ ಯೂಸ್ ಮಾಡಿಲ್ಲ. ಸ್ಫೋಟಕಗಳನ್ನು ಇಲ್ಲ ಯೂಸ್ ಮಾಡಿಲ್ಲ. ವಂಡರ್ಫುಲ್. ಅದು ಮಾಡಿಲ್ಲ. ಸಿಮೆಂಟ್ ಅಂದ್ರೆ ಪೂರ್ತಿ ಹಿಂಗ್ ಇಲ್ಲ ಅನ್ನಷ್ಟು ಯೂಸ್ ಮಾಡಿದಾರೆ. ಸಿಮೆಂಟ್ ಯೂಸ್ ಆಗಿಲ್ಲ. ಸ್ಟೀಲ್ ಮಾತ್ರ ಪೂರ್ತಿ 0, ಒಟ್ಟ ಯೂಸ್ ಮಾಡಿಲ್ಲ. ಎಂತ ಅದ್ಭುತ ಇದು. ಅದು ಪಿಲ್ಲರ್ಸ್ನು ಲಾಕಿಂಗ್ ಸಿಸ್ಟಮ್ ಮೇಲ್ ಫಿಮೇಲ್ ಜಾಯಿಂಟ್ ಮಾಡಿ ಎಲ್ರೇ ನಮಗ ಅಂದ್ರೆ ಎಕ್ಸ್ಟ್ರಾ ಅಡಿಷನಲ್ ಸೆಕ್ಯೂರಿಟೀಸ್ ಎಲ್ಲ ಕಾಪರ್ ರಾಡ್ಸ್ ಯೂಸ್ ಮಾಡಿದ್ದಾರೆ. ಕಾಪರ್ ಅದು ಯೂಸ್ ಮಾಡಿದ್ದಾರೆ. ಸ್ಟೀಲ್ ಇದು ಐರನ್ ಅದು ಎಲ್ಲೂ ಯೂಸ್ ಆಗಿಲ್ಲ. ವುಡ್ ಯೂಸ್ ಆಗಿದೆ. ವುಡ್ ಯೂಸ್ ಮಾಡಿದ್ದಾರೆ. ಈಗ ಡೋರ್ಸ್ ಆಯ್ತು ಅದೆಲ್ಲ ವುಡ್ನಾಗೆ ಮಾಡಿದ್ದಾರೆ. ಮಾಡಿ ಅದ್ರ ಮೇಲೆ ಗೋಲ್ಡಿಂದು ಪ್ಲೇಟ್, ಅದು ಗೋಲ್ಡ್ ಪ್ಲೇಟ್. ವಂಡರ್ಫುಲ್. ನನಗೆ ಇನ್ನೊಂದೊಂದು ಬಹಳ ವಿಶೇಷವಾಗಿ ಅಂತ ಅನ್ಸೋದು, ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದಾಗ ಈ ಉತ್ತರ ಕರ್ನಾಟಕದ ಕನ್ನಡ ಮಾತಾಡ್ತಾ ಇದ್ದೀರಿ. ತಾವು ಹುಟ್ಟು ಬೆಳೆದಿದ್ದೀವೆಲ್ಲ ಉತ್ತರ ಕರ್ನಾಟಕ. ರಾಮ ಮಂದಿರ ನಿರ್ಮಾಣ ಆಗಬೇಕಾದಾಗ ತಾವು ಅವಾಗಿಂದ ಸಾಕಷ್ಟು ಸಲ ಗೋಪಾಲ್ಜಿ ಅಂತಿದ್ರಿ. ಅವರು ಕರ್ನಾಟಕದಲ್ಲಿ ಪ್ರಮುಖ ಕೆಲಸ ಮಾಡಿದವರು ಕನ್ನಡಿಗರು, ತಾವು ಕನ್ನಡಿಗರು. ನಮಗೆ ಇನ್ನೊಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಮಾತಾಡಬೇಕು ಅಂತ ಅನ್ಸೋದು, ಟ್ರಸ್ಟ್ನಲ್ಲಿರೋ ಏಕೈಕ ಕನ್ನಡಿಗರು ಪೂಜ್ಯ ವಿಶ್ವಪ್ರಸನ್ನ ತೀರ್ಥರು, ಪೇಜಾವರ ಮಠದ ಶ್ರೀಪಾದರು. ಅವ್ರ ಜೊತೆಗೆ ಏನಾದರೂ ಇಂಟ್ರ್ಯಾಕ್ಷನ್ಸ್ ಆಯಿತಾ? ಯಾಕೆಂದರೆ ಅವರು ಆಗಾಗ ಬರ್ತಾಯಿದ್ರು, ಸರ್ವೆಗಳು ಮಾಡ್ತಾಯಿದ್ರು, ಸೈಟ್ ಇನ್ಸ್ಪೆಕ್ಷನ್ ಆಗೋದು. ನಮಗೆ ಆ ಥರದ್ದೆಲ್ಲ ಫೋಟೋಸು ಅದೆಲ್ಲ ಬರ್ತಾಯಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ಕೇಳ್ತಾ ಇದ್ದೀನಿ ಅವ್ರ ಜೊತೆಗೆ ಇಂಟ್ರ್ಯಾಕ್ಷನು. ಯಾಕಂದರೆ ಅವರು ಕನ್ನಡಿಗರು, ತಮಗೇನಾದರೂ ಕನ್ನಡದಲ್ಲಿ ಮಾತಾಡಲಿಕ್ಕೆ ಅವಕಾಶ ಸಿಗ್ತಾ ಅಲ್ಲಿ? ಅವ್ರನ್ನೂ ಭಾಳ ಸರ್ತಿ ನಿರೀಕ್ಷಣೆಗೆ ಬರ್ತಿದ್ರಲ್ಲ, ಎಲ್ಲ ಬಂದು ಎಲ್ಲ ಸೈಟ್ ನೋಡಿ ಎಲ್ಲ ಮಾಡಿ ಮಾತಾಡ್ತಿದ್ರು. ಅವಾಗ ಗೋಪಾಲ್ಜಿ ನನಗೆ ಅವ್ರ ಜೊತೆ ನನಗೆ ಕಳಿಸ್ತಿದ್ರು. ಹಿಂಗೆ ಸಿರಿಗಳು ಬಂದಾರ, ನಾ ಹೊಂಟೀನಿ, ಅನ್ಕತ್ ನೀವು ಬಂದಿರೋ ಅಂತ ಹೇಳ್ತಿದ್ರು. ನಾ ಅಲ್ಲೇ ಸೈಟ್ ಮೇಲೆ ಇರ್ತಿದ್ದೆ. ಹೆಂಗು ಅದಕ್ಕೆ ಅವ್ರು ನನಗೆ ಹೇಳಿರ್ತಿದ್ರು. ದೇವಸ್ಥಾನದ ಮೇಲೆ ನನ್ನ ಮೇಜರ್ ಕೆಲಸ ದೇವಸ್ಥಾನದ ಮೇಲೆ. ಅಲ್ಲಿ ಹಿಂಗೆ ಗುರುಗಳು ಬಂದಾರ ಅಥವಾ ಹಿಂಗೆ ಎಲ್ಲರೇ ಇರ್ತಾರ, ಅವ್ರಿಗೆ ಕರ್ಕೊಂಡು ಬರೋದು, ಹಿಂಗೆ ಏನರೇ ಒಂದು ಕೆಲಸ ಹೇಳಿರ್ತಿದ್ರು. ನಾ ಅವ್ರಿಗೆ ಅಟೆಂಡ್ ಮಾಡ್ತಿದ್ದೆ. ಅವ್ರ ಜೊತೆ ಅವ್ರ ಪ್ರಸಾದ ಅನ್ನೋರು ಒಬ್ರು ಇರ್ತಿದ್ರು. ಎಲ್ಲ ಅವ್ರಿಗೆ ಸೈಟ್ ತೋರ್ಸೋದಾಯ್ತು, ಪ್ರದಕ್ಷಿಣೆ ಅಂದ್ರೆ ಹಿಂಗೆ ಪೂರ್ತಿ ಹೊರಗೆ ಪ್ರಾಂಗಣ ಎಲ್ಲ ನೋಡ್ತಿದ್ರು, ಎಲ್ಲ ಮಾಡ್ತಿದ್ರು. ಮ್ಯಾಲ್ ಏರಿ ಕನ್ನಡದಲ್ಲೇ ಮಾತಾಡ್ತಾ ಎಲ್ಲ ಕನ್ನಡದಾಗೆ ಮಾತಾಡ್ತಿದ್ರು. ಎಲ್ಲ ಮಾಡಿ ಆಮೇಲೆ ಅಲ್ಲಿ ಇಂಜಿನಿಯರ್ಸ್ ಯಾವ ಇಂಜಿನಿಯರ್ ನೋಡ್ಕೊಳ್ಳಿರ್ತಾರ ಅನ್ನೋದು ನನಗೆ ಗೊತ್ತಿತ್ತು. ಸೊ ಅವ್ರಿಗೆ ಕರೆದು ಇವ್ರು ಕೇಳ್ತಾ ಇದ್ರು, ನನಗೆ ಗೊತ್ತಿದ್ದಿಲ್ಲ ಅಂದ್ರೆ ಅವ್ರಿಗೆ ಆ ಇಂಜಿನಿಯರ್ ಅವ್ರಿಗೆ ಕರೆದು ಇದು ಮಾಡಿಸ್ತಿದೆ, ಕ್ಲಾರಿಫೈ ಮಾಡಿಸ್ತಿದೆ. ಆಮೇಲೆ ಅಲ್ಲಿ ನಿಂತು ಮತ್ತೆ ಶ್ರೀಗಳು ಒಂದು ವಿಡಿಯೋ ಮಾಡಿಸ್ತಿದ್ರು.
ತಮ್ಮ ಭಕ್ತಾದಿಗಳಿಗೆ ಒಂದು ಹಿಂಗೆ ಇಷ್ಟಿಷ್ಟು ನಡೆದದ, ಇದು ಆಗ್ಯದ, ಇಷ್ಟ ಆಗ್ಯದ, ಆಗಾಗ ಅಪ್ಡೇಟ್ಗಳು ಅಪ್ಡೇಟ್ ಎಲ್ಲ ಕೊಡ್ತಿದ್ರು ಅವ್ರು. ಆಮೇಲೆ ಲಾಸ್ಟಿಗೆ ಪ್ರಾಣ ಪ್ರತಿಷ್ಠೆ ಟೈಮ್ನಾಗ ಚಲೋ ಕಾಂಟ್ಯಾಕ್ಟ್ ಆಗಿದ್ದು ನಂದು ಶ್ರೀಗಳ. ನೈಸ್ ನೈಸ್. ಅವ್ರಾಯ್ತು, ಅವ್ರದ್ದು ಪೂರ್ತಿ ಶಿಷ್ಯ ಪರಿವಾರ ಎಲ್ಲ ಚಲೋ ಕಾಂಟ್ಯಾಕ್ಟ್ ಆಗಿತ್ತು ನಮ್ದು. ನೈಸ್. ಆಮೇಲೆ ಅದು ಆದ್ಮೇಲೆ ಪ್ರಾಣ ಪ್ರತಿಷ್ಠೆ ಆದ್ಮೇಲೆ 45 days ಇಂದ ಅವ್ರದ್ದು ಮಂಡಲ ಪೂಜೆ ಇತ್ತು. ಅವಾಗ್ನು ಎಲ್ಲ ಸಾಯಂಕಾಲ ದೇವಸ್ಥಾನದ ಪ್ರದಕ್ಷಿಣೆ ಹಾಕೋದು ಅವಾಗೆಲ್ಲ ಇನ್ವಾಲ್ವ್ ಆಗ್ತಿದೆ ಅದ್ರಲ್ಲಿ. ಆ ಉತ್ಸವದಲ್ಲೂ ಉತ್ಸವದಾಗ ಪಾಲ್ಗೊಂಡಿದ್ದೆ. ಅಲ್ಲಿ ಪ್ರದಕ್ಷಿಣೆ ಹಾಕಿ ಒಂದ್ ಕಡೆ ದೇವ್ರಿಗೆ ಕೂಡಿಸಿ ಅದಕ್ಕೆಲ್ಲ ಪೂಜೆ ಅದು ಎಲ್ಲ ಅದೆಲ್ಲ ಮಾಡ್ತಾರೆ. ಅದು ಒಂದ್ ಹಿಂಗ್ ವೈಭವನೇ ಬೇರೆ ಇತ್ತು. ಅವಾಗೆಲ್ಲ ಸುತ್ತಮುತ್ತ ಎಲ್ಲ ಜನ ದರ್ಶನ್ ಬಂದವರೆಲ್ಲ ನೋಡ್ತಿದ್ರು. ಹೌದು, ನಾವು ಸ್ವಲ್ಪ ಜನ ಕನ್ನಡಿಗರ ಒಂದು ಹೆಮ್ಮೆ ಅಲ್ಲಿ ಕಾಣಿಸ್ತಾ ಇತ್ತು ಆ ಟೈಮ್ನಲ್ಲಿ ಅಂತ. ಆಮೇಲೆ ಅವ್ರು ಬಂದಿದ್ಲಿಂತ ಅದೊಂದು ವೈಭವನು ಬೇರೆ ಇತ್ತು ಅಲ್ಲಿ. ಯೂಶಲಿ ಬರೀ ಹಿಂಗ್ ರಾಮ್ಲಲಾ ಒಳಗ ಅದು ಅಷ್ಟೇ ಇತ್ತು. ಬಟ್ ಈ ನಮ್ ಸೌತ್ ಇಂಡಿಯನ್ ಸ್ಟೈಲ್ ಏನ ಪ್ರದಕ್ಷಿಣೆ ಹಾಕೋದು, ಆ ಉತ್ಸವ ಮೂರ್ತಿ, ದಕ್ಷಿಣ ಕನ್ನಡದ ಒಂದು ಪೀಠಗಳನ್ನ ತಂದ್ರು, ಪೀಠೋಪಕರಣಗಳು, ಪೂಜಾ ವಿಧಿವಿಧಾನಗಳು ಅವೆಲ್ಲವೂ ಒಂದು ಕನ್ನಡ ಶೈಲಿಯಲ್ಲಿ ನಡೀತು ಅಂತ ಅನ್ನೋದು ನಮ್ಮೆಲ್ಲರಿಗೂ ಅವಾಗ ಅದೊಂದು ಚಲೋ ಅನಿಸ್ತಿತ್ತು ಶ್ರೀಗಳಿಗೆ ಅಲ್ಲಿ ನೋಡಿ. ನೈಸ್. ಆಮೇಲೆ ಯೂಶಲಿ ಹಿಂಗ್ ದೂರ್ಲಿಂದ ನೋಡಿರ್ತಿದ್ವಿ, ಅಲ್ಲಿ ಹಿಂಗ್ ಸನಿ ಇರ್ತಿದ್ರು, ಅದನ್ನು ಹತ್ರದಿಂದ ನೋಡ್ತಿದ್ವಿ, ಅದನ್ನು ಬಹಳ ಚಲೋ ಅನಿಸ್ತಿತ್ತು ಅವ್ರಿಗೆ. ಸರ್ವಜ್ಞ ಅವರೇ, ಇವತ್ತು ನಿರ್ಮಾಣ ಆಯಿತು, ಒಂದು ಐತಿಹಾಸಿಕ ಘಟನೆ. ಬಟ್ ಇವಾಗ ಮುಗಿದೋಯ್ತು. ನಮ್ಗೆ ಆಗಬೇಕು ಅಂತ 300 ವರ್ಷ 200 ವರ್ಷ ಎಲ್ಲ ಹೇಳ್ಕೊಂಡು ಬಂದಿದ್ರು. ನಮ್ಮ ಮುತ್ತಜ್ಜನಿಂದ ಎಲ್ಲ ಪೂರಾ ಅದನ್ನೇ ಹೇಳ್ಕೊಂಡು ಬರ್ತಾರೆ. ಇವತ್ತು ಆಗೋಗಿದೆ, ಬಟ್ ಇನ್ನೂ ಕೆಲಸ ಬಾಕಿ ಇದೆ. ಈಗ ರಾಮ್ಲಲ್ಲಾ ಪ್ರತಿಷ್ಠಾಪನೆ ಮಾತ್ರ ಆಗಿರೋದು. ಇನ್ನು ಏನೆಲ್ಲ ಆಗಬೇಕಾಗಿದೆ? ಒಂದು ಪರಿಪೂರ್ಣ ರಾಮ ಮಂದಿರ ನಿರ್ಮಾಣ ಆಯಿತು ಅನ್ನೋ ರೀತಿಯಲ್ಲಿ ಯಾವಾಗ ಆಗ್ಬೋದು ನಿಮ್ಮ ಪ್ರಕಾರ? ಈಗ ಇನ್ನ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಹೇಳಿಕ್ ಬರಲ್ಲ. ಯಾಕಂದ್ರೆ ಫಸ್ಟ್ ಪ್ರೆಫರೆನ್ಸ್ ಅಂದ್ರೆ ಏನೆಲ್ಲ ಕೆಲಸ ಆಗಬೇಕಾಗಿದೆ? ಕೆಲಸ ಆಗ್ಬೇಕಾಗಿದ್ದು ಇನ್ನ ಸುಮಾರಿದೆ ಅಲ್ಲಿ. ಅಂದ್ರೆ ಒಂದು ಕುಬೇರ ಟಿಲಾ ಡೆವಲಪ್ ಆಗ್ಬೇಕು ಪೂರ್ತಿ. ಓಕೆ, ಅದು ಆಗ್ಬೇಕು. ಆಮೇಲೆ ಲಕ್ಷ್ಮಣ್ ಟಿಲಾ ಅಂತ ಒಂದು ಲಕ್ಷ್ಮಣ್ ಟಿಲಾ ಅದು ಡೆವಲಪ್ ಆಗ್ಬೇಕು. ಆಮೇಲೆ ಇವು ಸಪ್ತ ಮಂದಿರ್ ಕಂಪ್ಲೀಟ್ ಆಗ್ಬೇಕು. ಆಮೇಲೆ ಲ್ಯಾಂಡ್ಸ್ಕೇಪ್ ಪೂರ್ತಿ ದೇವಸ್ಥಾನದ ಲ್ಯಾಂಡ್ಸ್ಕೇಪ್ ಎಷ್ಟು ಪ್ಲಾನ್ನಾಗ ಅಷ್ಟು ಕಂಪ್ಲೀಟ್ ಆಗ್ಬೇಕು. ಓಕೆ. ಆಮೇಲೆ ಅದಕ್ಕೆ ರಿಲೇಟೆಡ್ ಲೈಬ್ರರಿ ಮಾಡ್ಬೇಕಂತದ, ಏನೇನೋ ಇನ್ನ ಭಾಳಷ್ಟು ಪ್ಲ್ಯಾನ್ಸ್ ಅವ ಅವ್ರು. ಅದೆಲ್ಲ ಕಂಪ್ಲೀಟ್ ಭಾಳ ಟೈಮ್ ಬೇಕು ಅದಕ್ಕೆಲ್ಲ. ಬಟ್ ಬೇಸಿಕ್ ಈಗ ಒಬ್ರು ನಾವು ಹೋಗಿವಿ ಅಂದಾಗ ನಮಗೆ ಏನು ರಿಕ್ವೈರ್ಮೆಂಟ್ಸ್, ಒಂದು ಪಿಲಿಗ್ರಿಮ್ ಫೆಸಿಲಿಟಿ ಸೆಂಟರ್ ಆಯ್ತು, ಒಂದು ದರ್ಶನಕ್ಕೆ ವ್ಯವಸ್ಥೆ ಆಯ್ತು, ಈಸಿ ದರ್ಶನ. ಇಷ್ಟು ಡೈಲಿ ಲ್ಯಾಕ್ಸ್ ಟುಗೆದರ್ ಬರ್ಲಿರ್ತಾರೆ, ಬಟ್ 1 hourನಾಗ ದರ್ಶನ ಆಗಿ ಹೊರಗೆ ಬಂದಿರ್ತಾರೆ ಎಲ್ಲ. ಅದು ಅಂತ ವ್ಯವಸ್ಥೆ ಆಯ್ತು. ಆಮೇಲೆ ನಾವು ಏನಾರ ವಸ್ತುಗಳು ಒಯ್ದಿರ್ತೀವಿ, ಅದು ಮೊಬೈಲ್ ಅದು ಎಲ್ಲ ಇಡೋದು, ಸೆಕ್ಯೂರಿಟಿ, ಇವು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇವತ್ತೇನು ಬೇಕು ಅದು ಎಲ್ಲ ಫುಲ್ ಕಂಪ್ಲೀಟ್ ರೆಡಿ ಅದ. ಅವತ್ತೇ 20 ಸೆಕೆಂಡ್ಗಿಂತ ಮೊದಲೇ ರೆಡಿ ಇರ್ತದೆಲ್ಲ. ಓಕೆ. ಒಂದು ಆರೋಪ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹಾರಾಡ್ತು. ಬಹುಶಃ ನಾನು ಏನು ಮಾತಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗಿರುತ್ತೆ. ತುಂಬ ದೊಡ್ಡ ಮಳೆ ಬಂದುಬಿಡ್ತು. ಮಳೆ ಬಂದಾಗ ರಾಮ್ಲಲ್ಲಾ ಮೂರ್ತಿ ಹತ್ರನೇ ಸೋರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ. ಅದಾಗಿ ಕೆಲವು ದಿನಗಳಾದಮೇಲೆ ಇಲ್ಲ, ಅದು ಜಸ್ಟ್ ಮೇಲ್ಗಡೆ ಕನ್ಸ್ಟ್ರಕ್ಷನ್ ಏನೋ ನಡೀತಾ ಇತ್ತು, ಆ ಥರದ್ದು ಏನೋ ಅಂತ ಏನೋ ಹೇಳಿದ್ರು. ಬಟ್ ಯಾರಿಗೂ ಮಾಹಿತಿ ಬಂದಿಲ್ಲ ಆ್ಯಕ್ಚುಲಿ ನಡೆದಿದ್ದು ಏನು ಮತ್ತು ಏನು ಅಂತ ಅನ್ನೋ ರೀತಿಯಲ್ಲಿ. ಉತ್ತರ ಕೂಡ, ಪ್ರಶ್ನೆ ಮತ್ತು ಉತ್ತರ ಎರಡು ನೀವೇ ಹೇಳೋದಾದರೆ. ಅದು ಆ್ಯಕ್ಚುಲಿ ಇದು ಪ್ರಿಪ್ರೇಷನ್ ಟೈಮ್ನಾಗ ನಾವು ಏನು ಕ್ಲೀನಿಂಗ್ ಮಾಡ್ಲಿತ್ತಿದ್ವಲ್ಲ, ಇದು ಕೆಳಗಿನ ಗರ್ಭಗೃಹ ಆಯ್ತು, ಕೆಳಗಿನ 3 ಮಂಟಪ ಆಯ್ತು, ಅದ್ರದ್ದು ಪೂರ್ತಿ ಗ್ರೌಂಡ್ ಫ್ಲೋರ್ ಕ್ಲೀನಿಂಗ್ ನಡೆದಿತ್ತು 20 ಸೆಕೆಂಡ್ ಪ್ರಿಪ್ರೇಷನ್ಸ್ ಸಲುವಾಗಿ. ಓಕೆ. ಆ ಪ್ರಿಪ್ರೇಷನ್ ನಡೆ ಮುಂದೆ ಒಂದ್ ಕಡೆ ಹಿಂಗೆ ನೀರು ನಿಂತಿದ್ದು ಅದೆಲ್ಲ ನಾನೇ ನೋಡಿದ್ದೆ ಫಸ್ಟ್. ಅದು ನೀರು ನಿಂತಾಗ ನಾ ಸೋಂಪುರದವ್ರಿಗೆ ಕೇಳಿದೆ, ಹಿಂಗೆ ನೀರು ನಿಂತದ ಹೆಂಗ್ ಮಾಡ್ಬೇಕು ಅದು ಇದು ಅಂದಾಗ ಅವ್ರು ಅದೇ ಹೇಳಿದ್ರು, ಮ್ಯಾಲ ಇವು ವೈರ್ಸ್ ಒಳಗಾಯ್ತು ಲೈಟ್, ಒಟ್ ಟೋಟಲ್ ವೈರ್ಸ್ ಒಳಗೆ ಏನ್ ಪೈಪ್ ಮ್ಯಾಲ ಓಪನ್ ಬಿಟ್ಟಿದವಲ್ಲ, ಅದು ಓಪನ್ ಇದ್ದಿದ್ ಸಲ ಮಳಿ ಬಂತಂದ್ರೆ ಅಲ್ಲಿಂದ ನೀರ್ ಬರ್ತಾವ ಅಂತ ಅಷ್ಟೇ ಇತ್ತು. ಬಟ್ ಹಿಂಗ್ ಸೋರ್ತಂದ್ರೆ ಹಿಂಗ್ ಛತ್ತಿಗೆ ತೂತ್ ಬಿದ್ದು ಆ ಥರದ್ದೆಲ್ಲ ಏನು ಎಲ್ಲೂ ಏನೂ ಇಲ್ಲ. ಸೊ ಜನ ತಿಳ್ಕೊಬೇಕಾಗಿದ್ದು ಏನು ಅಂತಂದ್ರೆ, ಈ ಫ್ಯಾಕ್ಟ್ ಚೆಕಿಂಗ್ ಅನ್ನೋದು ಇತ್ತೀಚೆಗೆ ತುಂಬ ಬಂದಿದೆ. ಆದರೂ ಅದನ್ನು ಮಾಡ್ದೇನೆ ಒಂದು ಆರೋಪ ಹಾಕಬೇಕಲ್ಲ ಅನ್ನೋದಕ್ಕೋಸ್ಕರ, ಯಾಕಂದರೆ ಭಾಳಷ್ಟು ಜನಗಳ ಕಷ್ಟ, ಶ್ರಮ, ಬೆವರು, ರಕ್ತನೇ ಒಂದು ಹಂತದಲ್ಲಿ ಹರಿಸಿ ಅದು ನಿರ್ಮಾಣ ಆದಮೇಲೆ ಕೊಂಕು ಮಾಡಬೇಕಲ್ಲ, ಮೊಸರಲ್ಲಿ ಕಲ್ಲು ಹುಡುಕೋದು ಅಂತ ಹೇಳ್ತೀವಲ್ಲ, ಆ ಥರದ್ದು ಏನೋ ಒಂದು ಮಾಡಲೇಬೇಕು ಅನ್ನೋದಕ್ಕೆ ಅಲ್ಲಿ ಗರ್ಭಗುಡಿನಲ್ಲೇ ಸೋರ್ತಾ ಇದೆ. ಅರ್ಚಕರು ಕೂಡ ಅದನ್ನು ಹೇಳಿದ್ದಾರೆ ಅಂತ. ಅರ್ಚಕರು ಅದನ್ನು ಆ್ಯಕ್ಚುಲಿ ಅದನ್ನು ಸುಳ್ಳು ಅಂತ ಹೇಳಿಲ್ಲ, ಬರ್ತಾ ಇದ್ದಿದ್ದು ಹೌದು, ಬಟ್ ಎಲ್ಲಿ ಬರ್ತಾಯಿತ್ತು, ಏನು ಬರ್ತಾಯಿತ್ತು ಅಂತ ಅವ್ರು ಬಾಯಿಂದಾರೆ ಅವರೇ ಫಸ್ಟ್ ನೋಡಿದ್ದು ಅಂತಲೂ ಹೇಳ್ತಾರೆ. ಹೇಳಿ ಸರ್ ಪ್ಲೀಸ್. ಅರ್ಚಕರ್ನು ಒಂದು ವಿಡಿಯೋ ಆಮೇಲೆ ರಿಲೀಸ್ ಮಾಡಿದ್ದಾರೆ. ಇದು ಮಳೆ ನೀರು ಇಲ್ಲ, ಇದು ಬೇರೆ ಎಲ್ಲಿಂದೋ ತಂದು ಕನೆಕ್ಟ್ ಮಾಡಿ ಅದು ಒಂದು ಏನೋ ಒಂದು ಡಿಫೇಮ್ ಮಾಡ್ಬೇಕಂತ ಟ್ರೈ ಮಾಡಿದ್ದಾರೆ. ಹೊರ್ತ ಹಿಂಗೆ ಮಳೆ ಒಳಗೆ ನೀರು ಸುರಿದು ಅದು ಎಲ್ಲ ಏನೂ ಆಗಿಲ್ಲ ಅಂತ ಅವರು ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ.
ಸೊ ಇಟ್ ಈಸ್ ಕ್ಲಿಯರ್ ನಾವು ಜನಗಳಿಗೆ ಇನ್ಯಾವ ದೊಡ್ಡ ಮಳೆ ದೊಡ್ಡ ಪ್ರಕೃತಿ ವಿಕೋಪ ಇನ್ನೇನೇ ಬಂದರೂ ಕೂಡ ಇದು